ಫ್ರೆಂಡ್ಸ್, ವಿಡಿಯೋ ಕನ್ನಡದ ಕ್ವಶನ್ಸ್ಗಳನ್ನು ನಿನ್ನೆ ಮಾಡ್ತಕ್ಕಂಥ ಕ್ವಶನಲ್ಲಿ 30 ಕ್ವಶನ್ ಆಗಿತ್ತು. 31ರಿಂದ ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೆ. ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನೋಡಿ 30ನೇ ಕ್ವಶನ್ ತನಕ ನಿನ್ನೆ ಒಂದು ಇದರಲ್ಲಿ ಕ್ಲಾಸಲ್ಲಿ ಮುಗಿದಿತ್ತು. ಸೊ ಈಗ 31ನೇ ಕ್ವಶನ್ ಹೀಗಿದೆ. ಷಟ್ಪದಿಯಲ್ಲಿ ಮೊದಲು ಕಾವ್ಯ ಬರೆದವರು ಯಾರು ಅಂತ ಕೇಳಿದರೆ ಇಲ್ಲಿ ಷಟ್ಪದಿಯಲ್ಲಿ ಮೊದಲು ಕಾವ್ಯವನ್ನು ಬರೆದವರು ಯಾರು? ಲಕ್ಷ್ಮೀಶ, ಹರಿಹರ, ನಾಗವರ್ಮ ಮತ್ತು ರಾಘವಾಂಕ. ಸೊ ನೋಡಿ ಇಲ್ಲಿ ಷಟ್ಪದಿ ಅಂತ ಹೇಳಿದಾಗ ನಾವು ಬರ್ತಕ್ಕಂಥದ್ದು ಯಾರು? ಷಟ್ಪದಿಯಲ್ಲಿ ಫಸ್ಟ್ ಮೊಟ್ಟ ಮೊದಲ ಬಾರಿಗೆ ಕಾವ್ಯವನ್ನು ಬರೀತಕ್ಕಂಥವ್ರು ರಾಘವಾಂಕ. ಸೊ ರಾಘವಾಂಕನ ಷಟ್ಪದಿಯ ಬ್ರಹ್ಮ ಅಂತಲೇ ಹೇಳ್ತೀವಿ. ಸೊ ರಾಘವಾಂಕ ಆಪ್ಷನ್ 4 ಏನಿದೆಯೋ ರಾಘವಾಂಕನನ್ನು ಷಟ್ಪದಿಯ ಬ್ರಹ್ಮ ಅಂತ ಹೇಳ್ತೀವಿ. ಸೊ ಇವರು ಷಟ್ಪದಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಬರೀತಕ್ಕಂಥದ್ದು ಹರಿಶ್ಚಂದ್ರ ಕಾವ್ಯ. ಸೊ ಗೊತ್ತಿರಬಹುದು, ಹರಿಶ್ಚಂದ್ರ ಕಾವ್ಯ ಅಂತಕ್ಕಂಥ ಒಂದು ಕೃತಿನ ರಚನೆ ಮಾಡ್ತಾರೆ. ಅದಾದ ನಂತರ ಸಿದ್ದರಾಮ ಚರಿತ್ರೆ ಆಗಿರ್ಬೋದು, ಸೋಮನಾಥ ಚರಿತ್ರೆ, ವೀರೇಶ್ವರ ಚರಿತ್ರೆ ಮತ್ತು ಶರಭ ಚರಿತ್ರೆ ಇವೆಲ್ಲ ಬರ್ತಕ್ಕಂಥದ್ದು. ಸೊ ಷಟ್ಪದಿಯಲ್ಲಿ ಅದರಲ್ಲೂ ಮೇಯ್ನಾಗಿ ನಾನು ಹೇಳ್ತೀವಿ ಅಂತ ಹೇಳಿದ್ರೆ ಈ ಒಂದು ವಾರ್ಧಕ ಷಟ್ಪದಿ ಏನಿದೆಯೋ, ಸೊ ವಾರ್ಧಕ ಷಟ್ಪದಿಯಲ್ಲಿ ರಚನೆ ಮಾಡ್ತಕ್ಕಂಥದ್ದು ಅಲ್ವಾ. ಸೊ ಹಿಸ್ ಆನ್ಸರ್ ಆಪ್ಷನ್ 4 ರಾಘವಾಂಕ. ಸೊ ಇಲ್ಲಿ ಇನ್ನೂ ಒಂದೇನಂತ ಹೇಳಿದ್ರೆ ಇಲ್ಲಿ ಬರೆದಿರ್ತಕ್ಕಂಥ ಏನು ರಾಘವಾಂಕ ಬರೆದಿದ್ದಾರೋ ಆ ಒಂದು ಕೃತಿಗಳಲ್ಲಿ ಮೇಯ್ನಾಗಿ ಅವರ ಕೃತಿಗಳನ್ನು ನೋಡಲೇಬೇಕಾಗುತ್ತೆ. ಹರಿಶ್ಚಂದ್ರ ಕಾವ್ಯ, ಸಿದ್ದರಾಮ ಚರಿತೆ ಆ್ಯಂಡ್ ನೆಕ್ಸ್ಟ್ ಬಂದು ಸೋಮನಾಥ ಚರಿತ್ರೆ ಅಂತ ಬರೀತಾರೆ, ಮತ್ತು ವೀರೇಶ್ವರ ಚರಿತ್ರೆ ಆ್ಯಂಡ್ ನೆಕ್ಸ್ಟ್ ಬಂದು ಶರಭ ಚರಿತ್ರೆ ಅಂತಕ್ಕಂಥದ್ದೊಂದು ಸಹ ಬರೀತಾರೆ. ಸೊ ಒಟ್ಟು ಇವೆಲ್ಲ ಬಂದು ರಾಘವಾಂಕನ ಬರೀತಕ್ಕಂಥದ್ದು ಷಟ್ಪದಿಯಲ್ಲಿ ಬರೀತಕ್ಕಂಥದ್ದು. ಮೇಯ್ನಾಗಿ ವಾರ್ಧಕ ಷಟ್ಪದಿಯಲ್ಲಿ ಬರೀತಕ್ಕಂಥದ್ದು ಷಟ್ಪದಿಯ ಬ್ರಹ್ಮ ರಾಘವಾಂಕ. ಹೊಸಗನ್ನಡದ ಮೊದಲ ಗದ್ಯ ಕೃತಿಯನ್ನು ಕೇಳಿದರೆ ಇಲ್ಲಿ ನಮ್ಗೆ ಗೊತ್ತಿದೆ ಕನ್ನಡದ ಮೊದಲ ಗದ್ಯ ಕೃತಿ ಅಂತ ಹೇಳಿದರೆ ಒಡ್ಡಾರಾಧನೆ ಶಿವಕೋಟ್ಯಾಚಾರ್ಯರು ಬರೆದಿರ್ತಕ್ಕಂಥದ್ದು. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ ಏನಂತ ಹೇಳಿದರೆ ಹೊಸಗನ್ನಡದ ಮೊದಲ ಗದ್ಯ ಕೃತಿ ಯಾವುದು ಅಂತ ಕೇಳಿದರೆ ಹೊಸಗನ್ನಡದ ಮೊದಲ ಗದ್ಯ ಕೃತಿ ಮರಳಿ ಮಣ್ಣಿಗೆ, ಕಾನೂರು ಸುಬ್ಬಮ್ಮ ಹೆಗ್ಗಡತಿ, ಮುದ್ರ ಮಂಜೂಷ, ರಾಮಾಶ್ವಮೇಧ. ಸೊ ನೋಡಿ ಇಲ್ಲಿ ಮರಳಿ ಮಣ್ಣಿಗೆ ಅಂತಕ್ಕಂಥದ್ದು ಏನಿದೆಯೋ ಅದು ಬರೆದಿರ್ತಕ್ಕಂಥವ್ರು ಯಾರು? ಶಿವರಾಮ್ ಕಾರಂತರವ್ರದ್ದು. ಮರಳಿ ಮಣ್ಣಿಗೆ ಬಂದು ಶಿವರಾಮ್ ಕಾರಂತರವರು ಬರೆದಿರ್ತಕ್ಕಂಥದ್ದು. ನೆಕ್ಸ್ಟ್ ಕಾನೂರು ಸುಬ್ಬಮ್ಮ ಹೆಗ್ಗಡತಿದೊಂದು ಕಾದಂಬರಿ ಬಂದು ಕುವೆಂಪುರವರು ಬರೆದಿರ್ತಕ್ಕಂಥದ್ದು. ನೆಕ್ಸ್ಟ್ ಮುದ್ರ ಮಂಜೂಷ ಏನಿದೆಯೋ ಈ ಒಂದು ಕೃತಿ ಬಂದು ಕೆಂಪು ನಾರಾಯಣರವರು ಬರೆದಿರ್ತಕ್ಕಂಥದ್ದು. 1850 ಬರೀತಾರೆ ಈ ಒಂದು ಕೃತಿನ. ಆ್ಯಂಡ್ ನೆಕ್ಸ್ಟು ರಾಮಾಶ್ವಮೇಧ ಏನಿದೆಯೋ ಇದು ಬಂದು ನಂದಳಿಕೆ ಲಕ್ಷ್ಮೀನಾರಾಯಣ ಅಂತ ಹೇಳ್ತೀವಿ, ನಂದಳಿಕೆ. ಸೊ ಇವರು ಬರೆದಿರ್ತಕ್ಕಂಥ ರಾಮಾಶ್ವಮೇಧ ಆಗಿರ್ಬೋದು, ಅದ್ಭುತ ರಾಮಾಯಣ ಆಗಿರ್ಬೋದು, ರಾಮ ಪಟ್ಟಾಭಿಷೇಕ. ಸೊ ಇವೆಲ್ಲ ಗದ್ಯದಲ್ಲಿ ಬರ್ತಕ್ಕಂಥದ್ದು. ರಾಮಾಶ್ವಮೇಧ ಸಹ ಇದು ಗದ್ಯ ಕೃತಿನೇ, ಆದರೆ ಇದಕ್ಕಿಂತ ಮೊದಲು ರಚನೆ ಆಗಿರ್ತಕ್ಕಂಥದ್ದು ಮುದ್ರ ಮಂಜೂಷ. ಸೊ ಕೆಂಪು ನಾರಾಯಣ ಬರೆದಿರ್ತಕ್ಕಂಥ ಮುದ್ರ ಮಂಜೂಷ 1850 ರಚನೆ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರು ಆಪ್ಷನ್ 3 ಮುದ್ರ ಮಂಜೂಷನ ನಾವು ತೊಗೊಳ್ಬೇಕಾಗುತ್ತೆ. ಆ್ಯಂಡ್ ಹಳೆಗನ್ನಡದ ನಾವು ತೊಗೊಳ್ತಾ ಹೋದರೆ ಶಿವಕೋಟ್ಯಾಚಾರ್ಯರು ಬರೆದಿರ್ತಕ್ಕಂಥ ಒಡ್ಡಾರಾಧನೆ ಮೊದಲ ಗದ್ಯ ಕೃತಿ ಆಗ್ತಕ್ಕಂಥದ್ದು. ಓಕೆ, ಮೂವತ್ತ್ಮೂರನೇ ಕ್ವಶನ್ ಹೀಗಿದೆ. ಸೀತೆಯ ಮುಖ ಕಮಲದಂತೆ ಅರಳಿತು. ಇಲ್ಲಿ ಕಮಲ ಎಂಬುದು ಏನು ಅಂತ ಕೇಳಿದರೆ, ಸೊ ಅಲ್ಲಿ ಕಮಲದಂತೆ ಅಂತ ಕೊಟ್ಟಿದ್ದಾರೆ ಅವರೇ. ಸೊ ಇದು ಬಂದು ಉಪಮಾಲಂಕಾರ ಅಂತ ನಮಗೆ ಐಡೆಂಟಿಫಿಕೇಶನ್ ಇದೆ. ಆದರೆ ಇಲ್ಲಿ ಕೇಳಿರ್ತಕ್ಕಂಥದ್ದು ಉಪಮೇಯ ಯಾವುದು? ಉಪಮಾನ ರೂಪಕನ ಲುಪ್ತೋಪಮೆಯನ್ನು ಕೇಳಿದ್ದಾರೆ. ಸೊ ಲುಪ್ತೋಪಮೆ ಮತ್ತು ರೂಪಕ ಬರೋದಿಲ್ಲ, ಇದು ಉಪಮಾಲಂಕಾರದಲ್ಲಿ ಬರ್ತಕ್ಕಂಥದ್ದು. ಸೊ ಉಪಮಾಲಂಕಾರದಲ್ಲಿ ಉಪಮೇಯ ಮತ್ತು ಉಪಮಾನ ಇವೆರಡ ನೋಡ್ತಾ ಹೋದಾಗೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಉಪಮ ಎಂದರೆ ಹೋಲಿಕೆ ಎಂದರ್ಥ. ಉಪಮೇಯ ಉಪಮಾನಗಳೊಂದಿಗೆ ಉಪಮ ಇರುವ ಅಲಂಕಾರವೇ ಉಪಮಾಲಂಕಾರ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಒಂದು ವಸ್ತುವನ್ನು ಮತ್ತೊಂದು ಇದಕ್ಕೆ ಹೋಲಿಕೆಯನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು. ಸೊ ಇಲ್ಲ ನೋಡ್ತಾ ಹೋದಾಗೆ ಕಮಲ ಅಂತಕ್ಕಂಥದ್ದನ್ನ ಕೇಳಿದರೆ ಇಲ್ಲಿ ನೋಡಿ ಕಮಲ ಅಂದರೆ ಏನು? ಉಪಮೇಯನ ಅಥವಾ ಉಪಮಾನನ ಅಂತ ಕೇಳಿರ್ತಕ್ಕಂಥದ್ದು. ಸೊ ಉಪಮೇಯ ಅಂದರೆ ಏನು? ಸೊ ಇಲ್ಲಿ ಉಪಮೇಯ ಬಂದು ಸೀತೆಯ ಮುಖ, ಕಮಲ ಬಂದು ಉಪಮಾನ.
ಆಪ್ಷನ್ 2 ಉಪಮಾನ ಬಂದು ಕಮಲ, ಸೀತೆಯ ಮುಖ ಬಂದು ಉಪಮೇಯ. ಸೀತೆಯ ಮುಖವನ್ನು ಕಮಲಕ್ಕೆ ಹೋಲಿಕೆಯನ್ನು ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಹೋಲಿಸುವ ವಸ್ತು ಬಂದು ಸೀತೆಯ ಮುಖ, ಹೋಲಿಕೆ ಯಾವ್ದು ಮಾಡ್ತಾ ಇರೋದು ಕಮಲಕ್ಕೆ. ಸೊ ಹಾಗಾಗಿ ಇಲ್ಲಿ ಉಪಮೇಯ ಬಂದು ಸೀತೆಯ ಮುಖ ಆಗುತ್ತೆ, ಉಪಮಾನ ಬಂದು ಕಮಲ ಆಗ್ತಕ್ಕಂಥದ್ದು. ಸೊ ಇಲ್ಲಿ ಕಮಲವನ್ನು ಕೇಳಿದರೆ ಆನ್ಸರ್ ಆಪ್ಷನ್ 2 ಉಪಮಾನ. ಆ್ಯಂಡ್ ನೆಕ್ಸ್ಟು ಹಾಸ್ಯ ಸಾಹಿತಿ ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಹಾಸ್ಯ ಸಾಹಿತಿ ಟಿ ಸುನಂದಮ್ಮ, ಈಚನೂರು ಶಾಂತ, ಕೊಡಗಿನ ಗೌರಮ್ಮ, ಅನುಪಮ ನಿರಂಜನ. ಹಾಸ್ಯ ಸಾಹಿತಿ. ಸೊ ಇದರೊಂದು ಲಿಸ್ಟ್ಗಳೇ ಇದ್ದಾವೆ, ನಿಮ್ಗೆ ನೋಡ್ತಾ ಹೋದರೆ ಅವರಿಗೆ ಇರ್ತಕ್ಕಂಥ ಕಾವ್ಯನಾಮಗಳಾಗಿರ್ಬೋದು, ಬಿರುದುಗಳಾಗಿರ್ಬೋದು, ಮತ್ತು ಅವರು ಇಟ್ಕೊಂಡಿರ್ತಕ್ಕಂಥ ಕೆಲವೊಂದು ಹೆಸರುಗಳಾಗಿರ್ಬೋದು. ಸೊ ಇದನ್ನೆಲ್ಲ ನೀವು ಒಂದು ಕಡೆ ಲಿಸ್ಟ್ ಮಾಡ್ಕೊಂಡು ನೋಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಹಾಸ್ಯ ಸಾಹಿತಿ ಯಾರು ಅಂತ ಹೇಳಿದರೆ ಆಪ್ಷನ್ 1 ಟಿ ಸುನಂದಮ್ಮ. ಎಸ್, ವೆರಿ ಗುಡ್ ಆನ್ಸರ್ ಆಪ್ಷನ್ ಟಿ ಸುನಂದಮ್ಮನವರ ಹಾಸ್ಯ ಸಾಹಿತಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟು ಅಕ್ಷರಗಣಗಳಲ್ಲಿ ಬರುವ ಗಣಗಳು ಎಷ್ಟು ಅಂತ ಕೇಳಿದರೆ, ಅಕ್ಷರಗಣಗಳಲ್ಲಿ ಬರುವ ಗಣಗಳು ಎಷ್ಟು? 4, 8, 12, 16. ಒಟ್ಟು ಬರ್ತಕ್ಕಂಥ ಅಕ್ಷರಗಣಗಳಲ್ಲಿ 8 ಅಕ್ಷರಗಣಗಳು ಬರ್ತಕ್ಕಂಥದ್ದು ಯಾವುದ್ಯಾವುದಂತ ನೋಡ್ತಾ ಹೋದಾಗ ನೋಡಿ ಇದಿದೆ. ಸೊ ಅಕ್ಷರಗಣನ ಅಕ್ಷರಕ್ಕೆ ಅಂದರೆ ಇಟ್ ಮೀನ್ಸ್ 3 ಅಕ್ಷರಗಳಿಗೆ ಗಣಗಳನ್ನಾಗಿ ವಿಂಗಡಣೆ ಮಾಡ್ತಕ್ಕಂಥದ್ದು ಇಲ್ಲಿ ಅಕ್ಷರಗಣಗಳಾಗುತ್ತೆ. ಒಟ್ಟು ಬರ್ತಕ್ಕಂಥದ್ದು ನಮಗೆ ಗಣಗಳಲ್ಲಿ 3 ವಿಧ, ಒಂದು ಅಕ್ಷರಗಣ, ಅಂಶಗಣ ಮತ್ತು ಮಾತ್ರಗಣ ಅಂತ ಬರುತ್ತೆ. ಸೊ ಅದರಲ್ಲಿ ಅಕ್ಷರಗಣ ಅಂತ ನೋಡ್ತಾ ಹೋದಾಗ ಇಲ್ಲಿ 3 ಅಕ್ಷರಗಳಿಗೆ ಒಂದರಂತೆ ಗಣವನ್ನು ವಿಂಗಡಿಸ್ತೀವಿ. ಸೊ ಅದರಲ್ಲಿ ಒಟ್ಟು ಬರ್ತಕ್ಕಂಥದ್ದು 8 ಗಣಗಳು: ಯಗಣ, ಮಗಣ, ತಗಣ, ರಗಣ, ಜಗಣ, ಬಗಣ, ನಗಣ, ಸಗಣ ಅಂತ ಒಟ್ಟು ಬರ್ತಕ್ಕಂಥದ್ದು 8 ಗಣಗಳು. ಆ್ಯಂಡ್ ನೆಕ್ಸ್ಟು ಕನ್ನಡದ ಅಲಂಕಾರ ಗ್ರಂಥಗಳಲ್ಲಿ ಪ್ರಾಚೀನವಾದದ್ದು ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಕನ್ನಡದ ಅಲಂಕಾರ ಗ್ರಂಥಗಳಲ್ಲಿ ಪ್ರಾಚೀನವಾದದ್ದು ಯಾವುದು? ಸೊ ನಾವು ಇಲ್ಲಿ ಫಸ್ಟ್ ಕ್ವಶನ್ನ ಕೇಳಬಹುದಾಗಿತ್ತು. ಏನಂತ ಹೇಳಿದರೆ ಕನ್ನಡದ ಮೊಟ್ಟ ಮೊದಲ ಅಲಂಕಾರಿಕ ಗ್ರಂಥ ಯಾವುದು ಅಂತ ಕೇಳಿದರೆ ಆನ್ಸರ್ ಈಸಿಯಾಗಿ ಫೈಂಡ್ ಔಟ್ ಆಗ್ತಾಯಿತ್ತು. ಕನ್ನಡದ ಅಲಂಕಾರ ಗ್ರಂಥಗಳಲ್ಲಿ ಪ್ರಾಚೀನವಾದದ್ದು ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಕ್ವಶನ್ ಯಾವ ರೀತಿ ಕೇಳ್ತಾರೆ ಅದಕ್ಕೊಂದು ಎಕ್ಸಾಂಪಲ್ಲು. ಕನ್ನಡದ ಮೊಟ್ಟ ಮೊದಲ ಅಲಂಕಾರ ಗ್ರಂಥ ಯಾವುದು? ಕವಿರಾಜ ಮಾರ್ಗ, ಹೌದಲ್ವಾ? ಸೊ ಅದೇ ರೀತಿಯಲ್ಲಿ ಏನು ಕೇಳಿದರೆ ಕನ್ನಡದ ಅಲಂಕಾರ ಗ್ರಂಥಗಳಲ್ಲಿ ಪ್ರಾಚೀನವಾದದ್ದು ಯಾವುದು? ಕ್ವಶನ್ ಸ್ವಲ್ಪ ಟ್ವಿಸ್ಟ್ ಮಾಡಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ 3 ಕವಿರಾಜ ಮಾರ್ಗ. ಶ್ರೀ ವಿಜಯ ರಚನೆ ಮಾಡಿರ್ತಕ್ಕಂಥ ಅಲಂಕಾರಿಕ ಕೃತಿ ಕವಿರಾಜ ಮಾರ್ಗ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಕಂಬಳ ಎಂಬುದು ಏನು? ನಾಟಕ, ಯಕ್ಷಗಾನ, ಕ್ರೀಡೆ, ಸಂಗೀತ. ಹೌದಲ್ವಾ? ಕಂಬಳ ಅಂತಕ್ಕಂಥದ್ದು ಇದು ಎಮ್ಮೆ ಕೋಣಗಳನ್ನು ಬಳಸ್ಕೊಂಡು ಮಾಡ್ತಕ್ಕಂಥ ಕ್ರೀಡೆ. ಆಪ್ಷನ್ 3 ಕಂಬಳ ಬಂದು ಕ್ರೀಡೆ. ಆ್ಯಂಡ್ ನೆಕ್ಸ್ಟ್ ಕುರಿತೊದೆಯಂ ಕಾವ್ಯ ಪ್ರಯೋಗ ಪರಿಣತಮತಿಗಳಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ಗಳು ಮಿಸ್ ಆಗಿದೆ. ಪಂಡಿತರು, ವಿದ್ವಾಂಸರು ಮತ್ತು ಜ್ಞಾನಿಗಳು ಅಂತ ಬರುತ್ತೆ. ಜ್ಞಾನಿಗಳು ಮತ್ತು ಇನ್ನೊಂದು ಬರ್ತಕ್ಕಂಥದ್ದು ಪಾಮರರು. ಸೊ ನೋಡಿರಿ, ಕುರಿತೊದೆಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಅಂದರೆ ಅರ್ಥ ಏನು ಅಂತ ಫಸ್ಟ್ ನಾವು ನೋಡ್ತಾ ಹೋದರೆ, ಕಾವ್ಯವನ್ನು ಪ್ರಯೋಗ ಮಾಡಬೇಕಂತ ಹೇಳಿದ್ರೆ ಕನ್ನಡದಲ್ಲಿ ಅಥವಾ ಯಾವುದರಲ್ಲಿ ಪರಿಣಿತಿನ ಹೊಂದಿರಲೇಬೇಕು ಅಂತಕ್ಕಂಥದ್ದು ಏನು ಇಲ್ಲ. ಸೊ ಅಕ್ಷರ ಜ್ಞಾನ ಯಾರಿಗಿರೋದಿಲ್ವೋ ಅವರು ಸಹ ಈ ಒಂದು ಕಾವ್ಯವನ್ನು ರಚನೆಯನ್ನು ಮಾಡಬಹುದು ಅಂತಕ್ಕಂಥದ್ದು ಈ ಒಂದು ಕವಿರಾಜ ಮಾರ್ಗದಲ್ಲಿ ಹೇಳ್ತಾ ಹೋಗ್ತಾರೆ. ಶ್ರೀ ವಿಜಯನ ಒಂದು ಇದಿದ್ದೀರಾ. ಸೊ ಅದರಲ್ಲಿ ಹೇಳ್ತಕ್ಕಂಥದ್ದು ಯಾರಿಗೆ ಅಕ್ಷರ ಜ್ಞಾನ ಇರೋದಿಲ್ವೋ ಅಂತಹವರು ಸಹ ಕಾವ್ಯವನ್ನು ಪ್ರಯೋಗವನ್ನು ಮಾಡಬಹುದು, ಕಾವ್ಯವನ್ನು ಬರಿಬಹುದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 4 ಏನಿದೆ ಪಾಮರರು. ಪಾಮರರು ಅಂತ ಹೇಳಿದ್ರೆ ದಡ್ಡರು, ಅಜ್ಞಾನಿಗಳು ಅಂತ ಹೇಳ್ತೀವಲ್ಲ, ಸೊ ಅವ್ರನ್ನ ಪಾಮರರು ಅಂತ ಹೇಳ್ತೀವಿ. ಸೊ ಅಂತಹವರು ಸಹ ಈ ಒಂದು ಕಾವ್ಯವನ್ನು ಬರಿಬಹುದು ಅಂತ ಶ್ರೀ ವಿಜಯನ ಒಂದು ಕವಿರಾಜ ಮಾರ್ಗದಲ್ಲಿ ಹೇಳ್ತಕ್ಕಂಥ ಸಾಲುಗಳು. ಇದು ಆನ್ಸರ್ ಆಪ್ಷನ್ 4 ಪಾಮರರು. ಸೊ ಇಟ್ ಮೀನ್ಸ್ ದಡ್ಡರು, ಏನು ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಅಂತ ಅರ್ಥದಲ್ಲಿ ಬರುತ್ತೆ. ರೆವರೆಂಡ್ ಜಾರ್ಜ್ ಫರ್ಡಿನೆಂಡ್ ಕಿಟಲ್ ಜನನದ ವರ್ಷ ಯಾವುದು ಅಂತ ಕೇಳಿದರೆ, ಯಾಕೆ ಕಿಟಲ್ ಬಗ್ಗೆ ಕೇಳಿದರೆ, ಸೊ ಇವರು ಒಂದು ಡಿಕ್ಸ್ನರಿಯನ್ನು ಕೊಡ್ತಾರಲ್ವ, ಸೊ ಕನ್ನಡ ಮತ್ತು ಇಂಗ್ಲೀಷ್ ನಿಘಂಟನ್ನು ಕೊಡ್ತಕ್ಕಂಥದ್ದು ಕಿಟಲ್ರವರು. ಸೊ ಅವರ ಜನನದ ವರ್ಷ ಯಾವುದು ಅಂತ ಕೇಳಿದರೆ 1832. ಆಪ್ಷನ್ 2 1832 ಅವರ ಜನನ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಗುಂಪಿಗೆ ಸೇರದ ಪದ ಕೇಳಿದರೆ ನಾಯಿ, ನರಿ, ತೋಳ,
ಕುರಿ. ನಾಯಿ, ನರಿ, ತೋಳ, ಕುರಿ. ಸೊ ಇಲ್ಲಿ ನಾಯಿ, ನರಿ, ತೋಳ ಈ ಮೂರು ಒಂದೇ ಜಾತಿಗೆ ಬರ್ತಕ್ಕಂಥದ್ದು. ಏನು ತೋಳ ಅಂತ ಹೇಳ್ತೀವೋ ತೋಳದ ಜಾತಿಗೆ ಬರ್ತಕ್ಕಂಥದ್ದು ನಾಯಿ, ನರಿ, ತೋಳ. ಬಟ್ ಕುರಿ ಇದಕ್ಕೆ ಬಲಿಯಾಗ್ತಕ್ಕಂಥದ್ದು. ಆಪ್ಷನ್ 4 ಆನ್ಸರು. ಕುರಿ ಅಂತಕ್ಕಂಥದ್ದು ಈ ನಾಯಿ, ನರಿ, ತೋಳ ಇದೆಲ್ಲ ಬಂದು ಮಾಂಸಾಹಾರಿ ಅಂತಲೂ ಹೇಳಬಹುದು. ಆ್ಯಂಡ್ ಕುರಿನ ಇದು ತಿಂತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಆನ್ಸರ್ ಆಪ್ಷನ್ 4ನ ನಾವು ತಗೊಳ್ಬೇಕಾಗುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ 74ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದ ಸ್ಥಳ ಯಾವುದು ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ನಾನು ತೊಗೊಳೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂತ ಹೇಳಿದರೆ ನಿಮಗೆ ಇದು 74 ಅಂತ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ನಿನ್ನೆ ಒಂದು ಇದರಲ್ಲೂ ಸಹ ನಾನು ಹೇಳಿದ್ದೀನಿ. ಏನಂತ ಹೇಳಿದರೆ ಈಗ ಆಲ್ರೆಡಿ 87 ಆಗಿದೆ. ಈಗ 88ನೇದು ಸಹ ಆಲ್ರೆಡಿ ಎಲ್ಲಿ ಮಾಡಬೇಕು ಅಂತ ಡಿಸೈಡ್ ಆಗಿದೆ. ನವದೆಹಲಿ ಅಂತ ಹೇಳಿದ್ದೀನಿ, ನವದೆಹಲಿ. ಸೊ ಹೀಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಇದು 74 ತುಂಬ ಹಿಂದಿಂದಾಗೋಯ್ತು. ಸೊ ಇದಕ್ಕೆ ಆನ್ಸರ್ ನಾವು ನೋಡ್ಕೊಳ್ತಾ ಹೋದರೆ ಆನ್ಸರು ಉಡುಪಿ ಆಗುತ್ತೆ 74ನೇದು. ಆದರೆ ಇವಾಗ ನಡೆದಿರ್ತಕ್ಕಂಥದ್ದು 87 ಬಂದು ಮಂಡ್ಯದಲ್ಲಿ ನಡೆದಿರ್ತಕ್ಕಂಥದ್ದು, 86 ಬಂದು ಹಾವೇರಿಯಲ್ಲಿ ನಡೆದಿರ್ತಕ್ಕಂಥದ್ದು, 86 ಹಾವೇರಿ, 87 ಮಂಡ್ಯದಲ್ಲಿ ನಡೆದಿರ್ತಕ್ಕಂಥದ್ದು. ಸೊ ಹಾಗಾಗಿ ಇದನ್ನು ನೀವು ನೋಡ್ಕೊಳ್ತಾ ಹೋಗಿ. ಇದರ ಒಂದು ಅವಶ್ಯಕತೆ ಕಡಿಮೆ ಇದೆ. ಸೊ 74 ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಈಗ ಏನಿದೆ 86, 87, ನೆಕ್ಸ್ಟ್ 88 ಬರುತ್ತಲ್ಲ. ಸೊ ಅದನ್ನು ನೀಟಾಗಿ ನೀವು ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಯಾರು ಅಂತ ಕೇಳಿದರೆ ಸಿದ್ದಲಿಂಗಯ್ಯ, ಮುಖ್ಯಮಂತ್ರಿ ಚಂದ್ರಶೇಖರ್ ಪಾಟೀಲ್, ಬರಗೂರು ರಾಮಚಂದ್ರಪ್ಪ. ಸೊ ಇದು ಸಹ ಅಷ್ಟೇ ಆಗಿನ ಒಂದು ಕರೆಂಟ್ ಅಫೇರ್ಸ್ಗೆ ರಿಲೇಟೆಡ್ ಆಗಿ ಕ್ವಶನ್ನ ಕೇಳಿರ್ತಕ್ಕಂಥದ್ದು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಈಗಿನ ಅಧ್ಯಕ್ಷರು ಯಾರು ಅಂತ ಹೇಳಿದರೆ ಆಗಿನ ಅಧ್ಯಕ್ಷರು ಮುಖ್ಯಮಂತ್ರಿ ಚಂದ್ರು ಇದ್ದರು. ಆದರೆ ಇವಾಗ ಇರ್ತಕ್ಕಂಥವ್ರು ಯಾರಂತ ಹೇಳಿದರೆ ಡಾಕ್ಟರ್ ಪುರುಷೋತ್ತಮ್ ಅವರು. ಸೊ ಪುರುಷೋತ್ತಮ್ ಬಿಳಿಮಲೆ ಅಂತ ಹೇಳ್ತಾರೆ, ಬಿಳಿಮಲೆ, ಪುರುಷೋತ್ತಮ್ ಬಿಳಿಮಲೆ. ಸೊ ಇವಾಗ ಇರ್ತಕ್ಕಂಥವ್ರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಬಂದು ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಅವರು ಅಧ್ಯಕ್ಷರಾಗಿ ಈ ಒಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಈಗ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥವ್ರು. ಆ್ಯಂಡ್ ಇಲ್ಲಿ ಇನ್ನೂ ಒಂದು ಬರುತ್ತೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬರುತ್ತೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬರುತ್ತೆ. ಸೊ ಇದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಆಯಿತು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಂದು ಮುಕುಂದ್ ರಾಜ್. ಸೊ ಇದೆರಡು ನೋಟ್ ಮಾಡ್ಕೊಳ್ಳಿ. ಮುಕುಂದ್ ರಾಜ್ ಬಂದು ಕನ್ನಡ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಬಂದು ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಅಂತಕ್ಕಂಥವ್ರು ಆಗಿರ್ತಾರೆ. ಓಕೆ. ಸೊ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬೇರೆ, ಕನ್ನಡ ಅಭಿವೃದ್ಧಿ ಪರಿಷತ್ ಬೇರೆ ಬರುತ್ತೆ. ಮಹೇಶ್ ಜೋಶಿ ಹೇಳಿದ್ರಲ್ವಾ, ಸೊ ಅದು ಪರಿಷತ್ತು. ಸೊ ಎರಡೂ ನೋಡಿಕೊಂಡು ಮ್ಯಾಚ್ ಮಾಡ್ಕೊಳ್ಳಿ ನೀವು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬೇರೆ, ಪರಿಷತ್ ಬೇರೆ ಬರ್ತಾರೆ. ಕ್ವಶನ್ ಕನ್ಫ್ಯೂಸ್ ಮಾಡ್ಕೊಬೇಡಿ, ಕ್ವಶನ್ ಬೇರೆ ಬೇರೆ ಇದೆ. ಆ್ಯಂಡ್ ನೆಕ್ಸ್ಟ್ ಬಂದು ಯದುಗಿರಿಯ ಕವಿ ಎಂದು ಕರೆಯುವುದು ಯಾರನ್ನ ಅಂತ ಕೇಳಿದರೆ ಯದುಗಿರಿಯ ಕವಿ ಎಂದು ಕರೆಯುವುದು ಯಾರನ್ನ? GP ರಾಜರತ್ನಂ, ಮಧುರ ಚೆನ್ನ, ಪೂತಿನ, ಕಾವ್ಯಾನಂದ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯದುಗಿರಿಯ ಕವಿ ಎಂದು ಕರೀತಕ್ಕಂಥದ್ದು ಪೂತಿನ, ಪುರೋಹಿತ್ ತಿರುನಾರಾಯಣ ನರಸಿಂಹಾಚಾರ್ ಅಂತ ಹೇಳ್ತೀವಿ. ಪೂತಿನ ಇವರನ್ನು ಯದುಗಿರಿಯ ಕವಿ ಅಂತ ಕರೀತಾರೆ. ಸೊ ಆ್ಯಂಡ್ GP ರಾಜರತ್ನಂ ಸಹ ತುಂಬ ಫೇಮಸ್ಸು. ಆ್ಯಂಡ್ ಇವರು ಅಷ್ಟೊಂದು ಬರೋದಿಲ್ಲ. ಮಧುರ ಚೆನ್ನ ಇದೊಂದು ಕಾವ್ಯನಾಮನ್ ಸಹ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಬಂದು ಪೂತಿನ ಇವರನ್ನು ಯದುಗಿರಿಯ ಕವಿ, ಇವರ ಪೂರ್ಣ ಹೆಸರು ಪುರೋಹಿತ ತಿರುನಾರಾಯಣ ನರಸಿಂಹಾಚಾರ್ ಅಂತಕ್ಕಂಥದ್ದು. ಸೊ ಇವರನ್ನು ಯದುಗಿರಿಯ ಕವಿ ಅಂತ ಕರೀತಕ್ಕಂಥದ್ದು. ಸೊ ಇದೆಲ್ಲ ಪಾಯಿಂಟ್ಗಳನ್ನ ನೋಡ್ಕೊಳ್ತಾ ಹೋಗಿ. ತುಂಬ ಕ್ವಶನ್ಸ್ಗಳಿದ್ದಾವೆ ಕನ್ನಡನ ನೋಡ್ತಾ ಹೋದರೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ. 45ನೇ ಕ್ವಶನು, ಕನ್ನಡದ ಮೊದಲ ಕೃತಿಯ ಕರ್ತೃ ಯಾರು? ಕನ್ನಡದ ಮೊದಲ ಕೃತಿಯ ಕರ್ತೃ ಬಂದು ಶಿವಕೋಟ್ಯಾಚಾರ್ಯ, ಪಂಪ, ಚಾವುಂಡರಾಯ, ಶ್ರೀವಿಜಯ ಅಂತ ಕೊಟ್ಟಿದ್ದಾರೆ. ಸೊ ನಮ್ಗೆ ಗೊತ್ತಿರ್ತಕ್ಕಂಥದ್ದು ಕನ್ನಡದ ಮೊದಲ ಕೃತಿ ಯಾವುದು? ಕನ್ನಡದ ಮೊದಲ ಕೃತಿ ಸೊ ಶಿವಕೋಟ್ಯಾಚಾರ್ಯ ಬರೆದಿರೋ ಗದ್ಯ ಕೃತಿ ಒಡ್ಡಾರಾಧನೆ.
ಪಂಪ ಬರೆದಿರ್ತಕ್ಕಂಥದ್ದು ಆದಿಪುರಾಣ ಬಂದು ಮೊದಲ ಕಾವ್ಯ. ಆ್ಯಂಡ್ ನೆಕ್ಸ್ಟ್ ಬಂದು ಶ್ರೀವಿಜಯ ಬರೆದಿರ್ತಕ್ಕಂಥದ್ದು ಮೊದಲ ಕೃತಿ. ಸೊ ಯಾವುದು? ಕವಿರಾಜ ಮಾರ್ಗ. ಆನ್ಸರ್ ಬಂದು ಶಿವಕೋಟ್ಯಾಚಾರ್ಯ ಅಲ್ಲ, ಶ್ರೀವಿಜಯ, ಆಪ್ಷನ್ 4. ಸೊ ಶಿವಕೋಟ್ಯಾಚಾರ್ಯ ಬರೆದಿರ್ತಕ್ಕಂಥ ಗದ್ಯ ಕೃತಿ. ಇಲ್ಲಿ ಕೇಳಿರ್ತಕ್ಕಂಥ ಮೊದಲ ಕೃತಿ ಯಾವುದು ಅಂತ. ಓಕೆ, ಸೊ ಆನ್ಸರ್ ಆಪ್ಷನ್ 4 ಶ್ರೀವಿಜಯ, ಕವಿರಾಜ ಮಾರ್ಗ ಕವಿರಾಜ ಮಾರ್ಗ. ಸೊ ಮೊದಲ ಕಾವ್ಯ ಬಂದು ಪಂಪ ಬರೆದಿರ್ತಕ್ಕಂಥದ್ದು ಆದಿಪುರಾಣ, ಶಿವಕೋಟ್ಯಾಚಾರ್ಯ ಬರೆದಿರ್ತಕ್ಕಂಥದ್ದು ಗದ್ಯ ಕೃತಿ, ಮೊದಲ ಗದ್ಯ ಕೃತಿ. ಆದರೆ ಮೊದಲ ಕೃತಿ ಬಂದು ಶ್ರೀವಿಜಯ ಬರೆದಿರ್ತಕ್ಕಂಥ ಕವಿರಾಜ ಮಾರ್ಗ ಆಗಿರುತ್ತೆ. ಕನ್ನಡದ ಮೊದಲ ಪ್ರಣಯ ಕಾವ್ಯ ಯಾವುದು? ಆದಿಪುರಾಣ, ಶಾಂತಿಪುರಾಣ, ಗಿರಿಜಾ ಕಲ್ಯಾಣ, ಕರ್ನಾಟಕ ಕಾದಂಬರಿ. ಕನ್ನಡದ ಮೊದಲ ಪ್ರಣಯ ಕಾವ್ಯ ಬಂದು, ಸೊ ನೋಡಿ ಇಲ್ಲಿ ಆದಿಪುರಾಣ ನಮ್ಗೆ ಗೊತ್ತಿದೆ, ಪಂಪ ಬರೆದಿರ್ತಕ್ಕಂಥದ್ದು. ಅಂಡ್ ನೆಕ್ಸ್ಟ್ ಬಂದು ಶಾಂತಿಪುರಾಣ ಬಂದು ಪೊನ್ನ ಬರೆದಿರ್ತಕ್ಕಂಥದ್ದು. ಆ್ಯಂಡ್ ಗಿರಿಜಾ ಕಲ್ಯಾಣ ಹರಿಹರ, ಇದು ಬಂದು ಚಂಪು ಕೃತಿ, ಹರಿಹರನ ಕೃತಿ ಇದು ಗಿರಿಜಾ ಕಲ್ಯಾಣ. ಆ್ಯಂಡ್ ನೆಕ್ಸ್ಟ್ ಕರ್ನಾಟಕ ಕಥಾಮಂಜರಿ ಕಾದಂಬರಿ ಏನಿದೆಯೋ ಇದು ಬಂದು ನಾಗವರ್ಮ 1 ಬರೆದಿರ್ತಕ್ಕಂಥದ್ದು, ನಾಗವರ್ಮ 1 ಬರೆದಿರ್ತಕ್ಕಂಥದ್ದು. ಸೊ ಇದೆಲ್ಲ ಬಂದಿರ್ತಕ್ಕಂಥದ್ದು ಚಂಪು ಕೃತಿಯಲ್ಲೇ ಇರ್ತಕ್ಕಂಥದ್ದು. ಸೊ ಇಲ್ಲಿ ಕೇಳಿರ್ತಕ್ಕಂಥ ಮೊದಲ ಪ್ರಣಯ ಕಾವ್ಯವನ್ನು ಕೇಳಿದ್ದಾರೆ. ಸೊ ಆನ್ಸರ್ ಬಂದು ಕರ್ನಾಟಕ ಕಾದಂಬರಿ, ಆಪ್ಷನ್ 4. ಆ್ಯಂಡ್ ನೆಕ್ಸ್ಟು ಸಖಿ ಗೀತ ಬರೆದವರು ಯಾರು ಅಂತ ಕೇಳಿದರೆ KS ನರಸಿಂಹಸ್ವಾಮಿ, ಮುಕ್ತಾಯಕ್ಕ, ದ.ರಾ ಬೇಂದ್ರೆ, ಲಂಕೇಶ್. ಸಖಿ ಗೀತ. ಸೊ ಸಖಿ ಗೀತವನ್ನು ಬರೆದಿರ್ತಕ್ಕಂಥವ್ರು ಆಪ್ಷನ್ 3 ದ.ರಾ ಬೇಂದ್ರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಆಪ್ಷನ್ 3 ದ.ರಾ ಬೇಂದ್ರೆ ಅವರು ಸಖಿ ಗೀತವನ್ನು ಬರೆದಿರ್ತಕ್ಕಂಥದ್ದು. ಸೊ ದ.ರಾ ಬೇಂದ್ರೆ ಬರ್ತಕ್ಕಂಥದ್ದು ನವೋದಯ ಸಾಹಿತ್ಯದಲ್ಲಿ ಬರ್ತಾನೆ, ಏನು ಹೇಳಿದ 5 ಬರ್ತಾವಲ್ಲ ಸಾಹಿತ್ಯದ ಘಟ್ಟಗಳು. ಸೊ ನವೋದಯದಲ್ಲಿ ಬರ್ತಕ್ಕಂಥ ದ.ರಾ ಬೇಂದ್ರೆ ಇವರು ಬರೆದಿರ್ತಕ್ಕಂಥ ಸಖಿ ಗೀತ ಬಂದು. ಸೊ ಇವ್ರನ್ನ ನಾವು ವರಕವಿ ಅಂತಲೇ ಹೇಳ್ತೀವಿ. ಇವರ ಒಂದು ಕಾವ್ಯನಾಮ ಅಂಬಿಕಾತನಯ ದತ್ತ ಅಲ್ವಾ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಅಲ್ಲಮ್ಮ ಬಾರಿಸುತ್ತಿದ್ದ ವಾದ್ಯ ಯಾವುದು? ಅಲ್ಲಮ್ಮ ಬಾರಿಸಿದ ವಾದ್ಯ ಮದ್ದಳೆ. ಸೊ ಇದು ಬಂದು ಪ್ರೈಮರಿ ಸ್ಕೂಲಲ್ಲಿ ಒಂದು ಇದರಲ್ಲಿ ಬರುತ್ತೆ ನಮಗೆ, ಆಪ್ಷನ್ 2 ಮದ್ದಳೆ. ನೆಕ್ಸ್ಟು ಇವುಗಳಲ್ಲಿ ಸಂಧ್ಯಾಕ್ಷರಗಳು ಯಾವುದು? ರಿಪೀಟೆಡ್ ಕ್ವಶನು. ಸೊ ಐ ಮತ್ತು ಹೌನ ನಾವು ಸಂಧ್ಯಾಕ್ಷರ ಅಂತ ಹೇಳ್ತೀವಿ. ಇನ್ನು ಇದು ಬಂದು ಯೋಗವಾಹಕಗಳಿಗೆ ಬರುತ್ತೆ. ಆ್ಯಂಡ್ ಇದು ಇದು ಸ್ವರಗಳಲ್ಲಿ ಬರ್ತಕ್ಕಂಥದ್ದು. ಆ್ಯಂಡ್ ಇದು ಬಂದು ಅನುನಾಸಿಕಾಕ್ಷರಗಳಾಗುತ್ತೆ. ಆ್ಯಂಡ್ ಐ ಮತ್ತು ಅವು ಬಂದು ಸಂಧ್ಯಾಕ್ಷರ, ಆಪ್ಷನ್ 4. ಕನ್ನಡದ ಮೊದಲ ವಚನಕಾರ ಯಾರು ಅಂತ ಕೇಳಿದರೆ ಬಸವಣ್ಣ, ಅಲ್ಲಮ್ಮ, ಸಿದ್ದರಾಮ, ದಾಸಿಮಯ್ಯ. ಸೊ ನಿನ್ನೆ ಒಂದು ಕ್ವಶನ್ ಬಂದಿದ್ದು ಕನ್ನಡದ ಮೊದಲ ವಚನಕಾರ್ತಿ ಅಕ್ಕ ಮಹಾದೇವಿ. ಆದರೆ ಇಲ್ಲಿ ಕೇಳಿರೋದು ಕನ್ನಡದ ಮೊದಲ ವಚನಕಾರ ಯಾರು? ಜೇಡರ ದಾಸಿಮಯ್ಯ, ಆಪ್ಷನ್ 4 ಜೇಡರ ದಾಸಿಮಯ್ಯ. ಸೊ ಇವರ ಒಂದು ವಚನಗಳ ಅಂಕಿತ ರಾಮನಾಥ ಅಲ್ವಾ. ಜೇಡರ ದಾಸಿಮಯ್ಯನ ವಚನಗಳ ಅಂಕಿತ ರಾಮನಾಥ, ಅಲ್ಲಮ್ಮ ಪ್ರಭು ಅಂತ ಹೇಳಿದರೆ ಗುಹೇಶ್ವರ. ನೆಕ್ಸ್ಟ್ ಬಸವಣ್ಣ ಬಂದು ಕೂಡಲ ಸಂಗಮ ದೇವ. ನೆಕ್ಸ್ಟ್ ಸಿದ್ದರಾಮ ಅಂತ ಹೇಳಿದಾಗ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನೆಕ್ಸ್ಟು ಸಾಯುತ್ತಿದೆ ನಿಮ್ಮ ನುಡಿ ಓ ಕನ್ನಡದ ಕಂದರಿರ ಎಂದವರು ಯಾರು? ಸಾಯುತ್ತಿದೆ ನಿಮ್ಮ ನುಡಿ ಓ ಕನ್ನಡದ ಕಂದರಿರ ಎಂದವರು ಯಾರು? ಸೊ ಇದು ಬಂದು ಕುವೆಂಪುರವರು ಬರೆದಿರ್ತಕ್ಕಂಥ ಸಾಲುಗಳಾಗಿರುತ್ತೆ. ಆಪ್ಷನ್ 2 ಏನಿದೆಯೋ, ಸೊ ಕುವೆಂಪುರವರ ಒಂದು ಸಾಲುಗಳು, ಆಪ್ಷನ್ 2.
ನೆಕ್ಸ್ಟ್ ಕನ್ನಡದ ಭಾಷೆ ಯಾವ ವರ್ಗಕ್ಕೆ ಸೇರಿದೆ? ಆರ್ಯ, ಪರ್ಷಿಯನ್, ಇಂಡೋ ಯುರೋಪಿಯನ್, ದ್ರಾವಿಡ ಅಂತ ಕೊಟ್ಟಿದ್ದಾರೆ. ಕನ್ನಡದ ಭಾಷೆ ಯಾವ ವರ್ಗಕ್ಕೆ ಸೇರಿದೆ? ದ್ರಾವಿಡ ಭಾಷೆ. ಆಪ್ಷನ್ 4 ದ್ರಾವಿಡ ವರ್ಗಕ್ಕೆ ಸೇರಿರ್ತಕ್ಕಂಥದ್ದು. ನೆಕ್ಸ್ಟು ಭರತೇಶ ವೈಭವ ಕಾವ್ಯ ಇರುವುದು ಕಂದ, ಸಾಂಗತ್ಯ, ವೃತ್ತ ಮತ್ತು ಏಳೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏಳೆ ಬರೋದಿಲ್ಲ, ಕಂದ, ವೃತ್ತ ಮತ್ತು ಸಾಂಗತ್ಯ ನೋಡ್ತಾ ಹೋದರೆ ಭರತೇಶ ವೈಭವ ಏನಿದೆಯೋ ಸೊ ರತ್ನಾಕರ ವರ್ಣಿ ಅವ್ರದ್ದು, ರತ್ನಾಕರ ವರ್ಣಿ ಸೊ ಅವರ ಒಂದು ಕೃತಿ ಭರತೇಶ ವೈಭವ. ಇದು ಬಂದು ಸಾಂಗತ್ಯ 1560ರಲ್ಲಿ ರಚನೆ ಮಾಡ್ತಕ್ಕಂಥದ್ದು. ಸಾಂಗತ್ಯ ಕೃತಿ 1560ರಲ್ಲಿ. ತುಂಬ ಸಲ ಕೇಳಿರ್ತದೆ. ಕರ್ನಾಟಕ ಸಂಗೀತದ ಪಿತಾಮಹ ಯಾರು? ಜಗನ್ನಾಥದಾಸರು, ಕನಕದಾಸರು, ಪುರಂದರದಾಸರು, ಗೋಪಾಲದಾಸರು. ಕರ್ನಾಟಕ ಸಂಗೀತದ ಪಿತಾಮಹ ಎಸ್ ಆಪ್ಷನ್ 3 ಪುರಂದರದಾಸರು. ನೆಕ್ಸ್ಟು ಕುಲಂ ಕುಲಮಲ್ತು ಎಂಬುದು ಯಾರ ಕಾವ್ಯದಲ್ಲಿದೆ? ಕುಲಂ ಕುಲಮಲ್ತು ಎಂಬುದು ಯಾರ ಕಾವ್ಯದಲ್ಲಿದೆ? ಪಂಪ, ರನ್ನ, ಜನ್ನ, ನಾಗವರ್ಮ. ಸೊ ಕುಲಂ ಕುಲಮಲ್ತು ಅಂತ ಹೇಳಿದ್ರೆ ಇಲ್ಲಿ ಹೇಳ್ತಾರೆ ಕುಲಂ ಕುಲಮಲ್ತು ಚಲಂ ಕುಲಂ ಗುಣಂ ಅಂತ ಹೇಳ್ತಾರೆ. ಇಟ್ ಮೀನ್ಸ್ ಅದರ ಅರ್ಥ ಏನಂತ ಹೇಳಿದ್ರೆ ಹುಟ್ಟಿನಿಂದ ಬರ್ತಕ್ಕಂಥದ್ದಲ್ಲ, ಕುಲದಲ್ಲಿ ಬರ್ತಕ್ಕಂಥದ್ದಲ್ಲ, ಅದು ಪರಾಕ್ರಮ ಆಗಿರ್ಬೋದು ಮತ್ತು ಸದ್ಗುಣ ಇತ್ಯಾದಿ. ಇದು ಒಂದು ಪರಾಕ್ರಮದಲ್ಲಿ ಬರ್ತಕ್ಕಂಥದ್ದು ಕುಲ ಅಂತಕ್ಕಂಥದ್ದು. ಸೊ ಹುಟ್ಟಿನಿಂದ ಕುಲ ಅಂತಕ್ಕಂಥದ್ದು ಬರೋದಿಲ್ಲ ಅನ್ನೋ ಒಂದು ಅರ್ಥದಲ್ಲಿ ಹೇಳ್ತಕ್ಕಂಥದ್ದು. ಸೊ ಇದು ಪಂಪ ಭಾರತದಲ್ಲಿ, ಪಂಪನು ಬರೆದಿರ್ತಕ್ಕಂಥ ಪಂಪ ಭಾರತದಲ್ಲಿ ಬರ್ತಕ್ಕಂಥದ್ದು ಈ ಒಂದು ಸಾಲುಗಳು. ಸೊ ಇಟ್ ಮೀನ್ಸ್ ಅವರ ಒಂದು ಕುಲ ಅಂತಕ್ಕಂಥದ್ದು ಹುಟ್ಟಿನಿಂದ ಬರೋದಿಲ್ಲ, ಅವರ ಒಂದು ಸದ್ಗುಣ ಆಗಿರ್ಬೋದು ಅಥವಾ ಒಂದು ಪರಾಕ್ರಮ ಆಗಿರ್ಬೋದು. ಸೊ ಅದರ ಒಂದು ಅಭಿಮಾನಗಳಿಂದ ಬರ್ತಕ್ಕಂಥದ್ದು ಕುಲ ಅಂತಕ್ಕಂಥದ್ದು ಅನ್ನೋ ಒಂದು ಅರ್ಥದಲ್ಲಿ ಸೊ ಈ ಮಾತು ಬರ್ತಕ್ಕಂಥದ್ದು. ಅಂಡ್ ನೆಕ್ಸ್ಟ್ ಬಂದು ಉಭಯ ಕವಿ ಕಮಲರವಿ ಎಂಬ ಬಿರುದು ಇದ್ದದ್ದು ಪಂಪನಿಗೆ ಕುಮಾರವ್ಯಾಸ, ರಾಘವಾಂಕ ಮತ್ತು ಲಕ್ಷ್ಮೀಶ ಅಂತ ಕೊಟ್ಟಿದ್ದಾರೆ. ಉಭಯ ಕವಿ ಕಮಲರವಿ. ಸೊ ಇಲ್ಲಿ ಇನ್ನೂ ಒಂದು ಬರುತ್ತೆ, ಉಭಯ ಕವಿ ಕಮಲರವಿ ಮತ್ತು ಕವಿ ಶರಭ ಬೇರುಂಡ ಬರುತ್ತೆ. ಕವಿ ಶರಭ ಬೇರುಂಡ. ಇವೆರಡು ಸಹ ಒಬ್ರದೇನೆ, ಕವಿ ಶರಭ ಬೇರುಂಡ ಮತ್ತು ಉಭಯ ಕವಿ ಕಮಲರವಿ ಅಂತ ಹೇಳ್ತೀವಿ. ಸೊ ಆನ್ಸರ್ ಬಂದು ರಾಘವಾಂಕ. ಆಪ್ಷನ್ 3 ರಾಘವಾಂಕ. ಸೊ ರಾಘವಾಂಕನ ಹೇಳ್ಕೊಳ್ತಾನೆ ಹರಿಹರನ ವರಸುತ ಅಂತ ಅವನೇ ಹೇಳ್ಕೊಳ್ತಕ್ಕಂಥ ಒಂದು ಮಾತು ಸಹ ಬರುತ್ತೆ. ಹರಿಹರನ ವರಸುತ ಅಂತಲೂ ಸಹ ಹೇಳ್ಕೊಳ್ತಾನೆ. ಉಭಯ ಕವಿ ಕಮಲರವಿ ಅಂತಕ್ಕಂಥ ಒಂದು ಬಿರುದಿದೆ, ಕವಿ ಶರಭ ಬೇರುಂಡ ಅಂತಕ್ಕಂಥ ಒಂದು ಬಿರುದಿದೆ. ಸೊ ಆಲ್ರೆಡಿ ಫಸ್ಟ್ ಕ್ವಶನಲ್ಲೇ ಬಂತು, ಇವನು ಷಟ್ಪದಿ ಬ್ರಹ್ಮ ಅಂತಲೂ ಸಹ ನಾವು ಹೇಳ್ತಾ ಹೋಗ್ತೀವಿ. ಹರಿಶ್ಚಂದ್ರ ಕಾವ್ಯ, ಸಿದ್ದರಾಮ ಚರಿತ್ರೆ, ಸೋಮನಾಥ ಚರಿತ್ರೆ. ಸೊ ಇವನ್ನ ಒಂದು ಕೃತಿಗಳಂತಲೂ ಸಹ ಹೇಳ್ಬಹುದು. ಅಂಡ್ ನೆಕ್ಸ್ಟು ಕೈವಾರ ತಾತಯ್ಯನೆಂದು ಪ್ರಸಿದ್ಧರಾದವರು ಯಾರು? ಕೈವಾರ ತಾತಯ್ಯನೆಂದು ಪ್ರಸಿದ್ಧರಾದವರು ಯಾರು? ಕೈವಾರ ಯೋಗಿ ಸಿದ್ದಪ್ಪ, ಕೈವಾರ ಯೋಗಿ ನಾರಾಯಣಪ್ಪ, ಕೈವಾರ ಯೋಗಿ ಚೆನ್ನಪ್ಪ. ಸೊ ಆನ್ಸರ್ ಬಂದು ಆಪ್ಷನ್ 2 ಕೈವಾರ ಯೋಗಿ ನಾರಾಯಣಪ್ಪ. ಎಸ್ ಆನ್ಸರ್ ಆಪ್ಷನ್ 2. ನೆಕ್ಸ್ಟು ಮೈಸೂರಿನ ಜಾನಪದ ವಸ್ತು ಸಂಗ್ರಹಾಲಯದ ರೂವಾರಿ ಯಾರು? ಸೊ ಇದು ಲಾಸ್ಟ್ ಈಗ CTI ಎಕ್ಸಾಮ್ ಯಾವುದೋ 2024ರಲ್ಲೂ ಸಹ ಕೇಳಿದ್ರು ಈ ಒಂದು ಕ್ವಶನ್ನು. ಮೈಸೂರಿನ ಜಾನಪದ ವಸ್ತು ಸಂಗ್ರಹಾಲಯದ ರೂವಾರಿ ಯಾರು? ಕೆ ಶಿವಪ್ರಸಾದ್, PR ತಿಪ್ಪೇಸ್ವಾಮಿ, ಕೆ ವೆಂಕಟಪ್ಪ, GR ತಿಪ್ಪೇಸ್ವಾಮಿ. ನೋಡಿ ಇದೇ ಸೇಮ್ ಕ್ವಶನು ಸೇಮ್ ಆಪ್ಷನ್ನ ಕೇಳ್ತಾನೆ ಇದ್ದಾರೆ. ಯಾಕಂದರೆ ಈ ಒಂದು ತಿಪ್ಪೇಸ್ವಾಮಿ ಏನಿದೆಯೋ ಇವೆರಡು GR ಮತ್ತು PR. ಸೊ ಇದೇ ಸೇಮ್ ಆಪ್ಷನ್ಗಳನ್ನ ಕೊಡ್ತಾನೆ ಇದ್ದಾರೆ ಎಕ್ಸಾಮಲ್ಲಿ. ಸೊ ಹಾಗಾಗಿ ಇಲ್ಲಿ ನಾವು ಅದರ ಒಂದು ಇದನ್ನು ಸಹ ನೋಡ್ಕೊಳ್ಬೇಕಾಗುತ್ತೆ ನೀಟಾಗಿ. ಸೊ ಆನ್ಸರ್ PR ತಿಪ್ಪೇಸ್ವಾಮಿ. ಆಪ್ಷನ್ 2 PR ತಿಪ್ಪೇಸ್ವಾಮಿ. ನೆಕ್ಸ್ಟು ಕೇರಳದ ಕುಮಾರನ್ ಹಾಸನ್ ಪ್ರಶಸ್ತಿ ಪಡೆದ ಕೃತಿ ಯಾವುದು? ಸೊ ನೋಡಿ ಕುಮಾರನ್ ಹಾಸನ್ ಪ್ರಶಸ್ತಿಯನ್ನು ಕೊಡ್ತಕ್ಕಂಥವ್ರು ಯಾರು ಅಂತಲೂ ಸಹ ಕೇಳ್ಬೋದು. ಕೇರಳದಲ್ಲಿ ಕೊಡ್ತಕ್ಕಂಥದ್ದು ಕೇರಳದ ಕುಮಾರನ್ ಹಾಸನ್ ಪ್ರಶಸ್ತಿ ಪಡೆದ ಕೃತಿ ಯಾವುದು? ಸೊ ನೋಡಿ ಇಲ್ಲಿ 1000 ನೆರಳು ಏನಿದೆಯೋ ಇದು ಯಾರು ಬರೆದವ್ರೆ ಅಂತೇಳಿ ಇದೊಂದು ಸಂಕಲನ. ಸೊ ಇದು ಬಂದು ಚಂದ್ರಶೇಖರ್ ಕಂಬಾರ್ ಅವರದು. ಚಂದ್ರಶೇಖರ್ ಕಂಬಾರ ಅವರು ಬರೆದಿರ್ತಕ್ಕಂಥದ್ದು 1000 ನೆರಳು. ಆ್ಯಂಡ್ ನೆಕ್ಸ್ಟ್ ಬಂದು 1000 ನದಿಗಳು ಬಂದು ಸಿದ್ಧಲಿಂಗಯ್ಯನವರು ಬರೆದಿರ್ತಕ್ಕಂಥದ್ದು.
ಏನು ಕುಸುಮಬಾಲೆಯನ್ನು ಬರ್ತಿದ್ದಾರೋ ಸೊ ಅದೇ ರೀತಿ ಇದು ಸಹ 2ನೇ ಕವನ ಸಂಕಲನ ಸಿದ್ಧಲಿಂಗಯ್ಯನವ್ರದ್ದು. ಆ್ಯಂಡ್ ನೆಕ್ಸ್ಟು 1000 ಸಾಲುಗಳು ಬಂದು ಸಿದ್ಧಲಿಂಗಪ್ಪ ಬೀಳಗಿಯವರು ಬರೆದಿರ್ತಕ್ಕಂಥದ್ದು 1000 ಸಾಲುಗಳು. ಆದರೆ ಇಲ್ಲಿ ಕೇರಳದ ಕುಮಾರನ್ ಆಶಾನ್ ಪ್ರಶಸ್ತಿ ಪಡೆದಂಥ ಕೃತಿ ಅಂತ ಹೇಳಿದ್ರೆ ಈ ಒಂದು 1000 ನೆರಳು, ಚಂದ್ರಶೇಖರ್ ಕಂಬಾರ ಅವರು ಬರೆದಿರ್ತಕ್ಕಂಥ 1000 ನೆರಳು ಅಂತಕ್ಕಂಥ ಒಂದು ಕೃತಿಗೆ ಕೇರಳದ ಕುಮಾರನ್ ಆಶಾನ್ ಪ್ರಶಸ್ತಿ ದೊರಕಿರ್ತಕ್ಕಂಥದ್ದು. ಸೊ ಆನ್ಸರ್ ಆಪ್ಷನ್ 1. ಆ್ಯಂಡ್ ನೆಕ್ಸ್ಟು ಗದ್ಯವೇ ಹೃದಯಂ ಎಂದವರು ಯಾರು ಅಂತ ಕೇಳಿದರೆ ಇಲ್ಲಿ ಲಕ್ಷ್ಮೀನಾರಾಯಣ, ಲಕ್ಷ್ಮೀಶ, ಕೆಂಪು ನಾರಾಯಣ, ಗೌರೀಶ ಕಾಯ್ಕಿಣಿ. ಗದ್ಯವೇ ಹೃದಯಂ ಅಂತಕ್ಕಂಥದ್ದು ಇದು ಬಂದು ಸೊ ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಿಂತ ನೀವು ನೇರವಾಗಿ ಒಂದು ಪದನ ಯೂಸ್ ಮಾಡಿದ್ರೆ ಬೇಗ ಅರ್ಥ ಆಗ್ತಕ್ಕಂಥದ್ದು. ಮುದ್ದಣ್ಣ, ನವೋದಯದ ಮುಂಗೋಳಿ ಅಂತ ಏನು ಹೇಳ್ತೀವೋ ಮುದ್ದಣ್ಣ, ಸೊ ಅವರ ಒಂದು ಸಾಲುಗಳಲ್ಲಿ ಬರ್ತಕ್ಕಂಥದ್ದು ಇದು. ಮುದ್ದಣ್ಣರವರ ಒಂದು ಸಾಲುಗಳು. ಸೊ ಅವರ ಹೆಸರಂತ ಹೇಳಿದ್ರೆ ಇಲ್ಲಿ ಲಕ್ಷ್ಮೀನಾರಾಯಣ, ಆಪ್ಷನ್ 1 ಲಕ್ಷ್ಮೀನಾರಾಯಣ, ಅವ್ರನ್ನ ಮುದ್ದಣ್ಣ ಅಂತಲೇ ಹೇಳ್ತಾರೆ. ಆ್ಯಂಡ್ ನವೋದಯದ ಮುಂಗೋಳಿ ಅಂತ ಹೇಳ್ತಾರೆ. ನಂದಳಿಕೆ ಲಕ್ಷ್ಮೀನಾರಾಯಣ, ಮುದ್ದಣ್ಣ, ನವೋದಯದ ಮುಂಗೋಳಿ. ಓಕೆ, ಸೊ ಇವರ ಒಂದು ಸಾಲುಗಳಲ್ಲಿ ಬರ್ತಕ್ಕಂಥದ್ದು ಗದ್ಯವೇ ಹೃದಯಂ ಅಂತಕ್ಕಂಥ ಒಂದು ಸಾಲುಗಳು ಬರ್ತಕ್ಕಂಥದ್ದು. ಸೊ ಇಷ್ಟು ಬಂದು 30 ಕ್ವೆಶನು ಇವತ್ತಿನ ಒಂದು ಕ್ಲಾಸ್ನಲ್ಲಿ. ನೆಕ್ಸ್ಟ್ ಉಳಿದಿರ್ತಕ್ಕಂಥ ಕ್ವೆಶನ್ಸ್ಗಳನ್ನ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಸೊ ಇದೇ ರೀತಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ತುಂಬ ಕ್ವೆಶನ್ಸ್ಗಳು ಇದ್ದಾವೆ. ಸೊ ಅದನ್ನು